ಇನ್ನು ಬಿಜೆಪಿ ಕತೆ ನೋಡೋಣ. ಸಂಕ್ರಾಂತಿ ಅಲ್ವಾ ಇವತ್ತು? ಸಂಕ್ರಾಂತಿ ದಿನವೇ ವಿಜಯೇಂದ್ರ ಅವರಿಗೆ ಮೆಸೇಜ್ ಏನಾದರೂ ಬಂತಾ? ಸಂಕ್ರಾಂತಿ ದಿನ ಫುಲ್ ಖುಷಿ ಸುದ್ದಿ ಸಿಕ್ತಾ ಅವ್ರಿಗೆ? ವಿಜಯೇಂದ್ರಗೆ ಗುಡ್ ನ್ಯೂಸ್ ಕೊಡ್ತಾ ಬಿಜೆಪಿ ಹೈಕಮಾಂಡ್? ಅದೇನಪ್ಪಾ ಅಂದ್ರೆ ಈಗ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನೋ ಚರ್ಚೆ ಇದೆ. ನೀವೇ ಮುಂದುವರಿರಿ ಅಂತ ಏನಾದರೂ ಹೇಳ್ಬಿಡ್ತಾ? 2028ರವರೆಗೂ BY ವಿಜಯೇಂದ್ರ ಅವರೇ ಸೇಫಾ, ಮುಂದುವರಿತಾರಾ? ಹಲವು ರಾಜ್ಯಗಳಿಗೆ ಅಧ್ಯಕ್ಷರ ನೇಮಕವನ್ನ ಬಿಜೆಪಿ ಮಾಡಿದೆ. ಕರ್ನಾಟಕದ ಅಧ್ಯಕ್ಷರ ಬಗ್ಗೆ ಅವರು ತುಟಿಕ್ ಪಿಟಿಕ್ ಅಂದಿಲ್ಲ ಇಲ್ಲಿ ತನಕ. ರಾಜ್ಯಾಧ್ಯಕ್ಷರ ನೇಮಕ ಯಾವಾಗ ಅಂತ ರಾಜ್ಯದ ಬಿಜೆಪಿ ಕೆಲ ನಾಯಕರುಗಳು ಪಾಪ ಕೇಳ್ತಲೇ ಇದ್ರು. ಯಾಕಂದ್ರೆ ಅಲ್ಲಿ ಮನೆಯೊಂದು 3 ಬಾಗಿಲಲ್ವಾ, ಈಗ ಅವ್ರ ವಿರೋಧಿ ಬಣ ಬೇರೆ ಇದೆಯಲ್ಲ, ಅವ್ರುಗಳು ಶತಾಯ ಗತಾಯ ನಮಗೆ ಇವ್ರ ಅಧಿಕಾರ ಕೊಡ್ಲಿ ಬಿಡ್ಲಿ, ನಮ್ಮವ್ರಿಗಾದ್ರೂ ರಾಜ್ಯಾಧ್ಯಕ್ಷನಾಗಿ ಮಾಡ್ಲಿ ಬಿಡ್ಲಿ, ಹೊರಗಡೆಯಿಂದ ಬೇಕಾದ್ರೆ ಅವ್ರಿಗೆ ಬೇರೆ ಪಕ್ಷದಿಂದ ಕರ್ಕೊಂಡ್ಬಂದು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಾರನ್ನಾರು ಕೂರಿಸಿದ್ರು ಪರವಾಗಿಲ್ಲ, ಅವ್ರಿಗೆ ವಿಜಯೇಂದ್ರ ಅವ್ರನ್ನ ಕೆಳಗಿಳಿಸ್ಬೇಕು. ಆ ಪ್ರಮಾಣದಲ್ಲಿ ನಿಗಿ ಕೆಂಡ ಕಾರ್ತಾ ಇದ್ದಾರೆ. ಇಂಥವರ ನಡುವಲ್ಲಿ ಒಂದು ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡಿ ಅನ್ನೋಂಗೆ ಎಳ್ಳು ಬೆಲ್ಲ ಕೊಟ್ಟ ವಿಜಯೇಂದ್ರ ಅವರಿಗೆ ಒಳ್ಳೆ ಮಾತುಗಳನ್ನ ಆಡ್ತಾ ಹೈಕಮಾಂಡ್ ನೀವೇ ಮುಂದುವರಿರಿ ವಿಜಯೇಂದ್ರ ಅವರೇ ಅಂತ ಹೇಳ್ತಾ, ವಿಜಯೇಂದ್ರ ಅವರ ಸಂಘಟನೆ ಬಗ್ಗೆ ಬೇಸರ ಇಲ್ಲ, ಪಕ್ಷವನ್ನ ಬಲವರ್ಧನೆ ಕಡೆಗೆ ಗಮನ ಹರಿಸೋಕೆ ವಿಜಯೇಂದ್ರ ಅವರಿಗೆ ಹೈಕಮಾಂಡ್ ಸೂಚನೆ ಕೊಡ್ತಾ ಆದಷ್ಟು ಬೇಗ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ಲೇಬೇಕು. ಯಾಕಂತ ಹೇಳಿದ್ರೆ ಈ ಗೊಂದಲಗಳಲ್ಲೇ ವಿರೋಧ ಪಕ್ಷ ಮುಳುಗ್ ಹೋಗಿದೆ. ಇವರ ಕೆಲಸ ಏನು ಅಂದ್ರೆ ಆಡಳಿತ ಪಕ್ಷ ಹೆಂಗ್ ಆಡಳಿತವನ್ನ ಮಾಡ್ತಾ ಇದೆ, ಸರಿಯಾಗಿ ಮಾಡ್ತಾ ಇಲ್ಲ, ಜನರಿಗೆ ಒಂದು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂದ್ರೆ ಒಂದು ಆಡಳಿತ ವಿರೋಧಿ ಅಲೆಯನ್ನ ಹಬ್ಬಿಸೋದ್ರಲ್ಲಿ ಅಥವಾ ಎಬ್ಬಿಸೋದ್ರಲ್ಲಿ ಇವರು ಮುಂದಾಳತ್ವ ವಹಿಸ್ಕೋಬೇಕು. ಇವರು ಆಡಳಿತ ವಿರೋಧಿ ಅಲೆಯನ್ನ ಎಬ್ಬಿಸೋದಿರ್ಲಿ, ಇವರದ್ದೇ ಕಿತ್ತಾಟಗೆ ತೇಪೆ ಹಾಕೊಂಡು ಅಥವಾ ಬಟ್ಟೆ ಸೂಜಿದಾರ ಕೊಟ್ಟು ಹೊಲ್ಕೊಳ್ಳೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಅಶೋಕ್ ಅವ್ರದೊಂದು ವಿಜಯೇಂದ್ರ ಅವ್ರದ್ದು ಮತ್ತೆ ಇವರ ಆಪೋಸಿಟ್ ಟೀಮ್ ಇಂದೊಂದು, ಯತ್ನಾಳ್ ಅವ್ರು ಬಿಟ್ಟೋದ್ರು ಕೂಡ ಅವ್ರ ಟೀಮ್ ಇದೆಯಲ್ಲ ಅಲ್ಲಿ. ಸೊ ಹಂಗಾಗಿ ಒಂದು ಕ್ಲಾರಿಟಿ ಕೊಟ್ಬಿಟ್ರೆ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಕಾಂಗ್ರೆಸ್ಗೆ ಪ್ರಶ್ನೆ ಮಾಡೋರೇ ಇಲ್ಲ ರಾಜ್ಯದಲ್ಲಿ, ಹಂಗಾಗಿದೆ. ಬಿಜೆಪಿ ಇದ್ದೂ ಇಲ್ದಂಗ ಆಗ್ಬಿಟ್ಟಿದೆ. ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಮನೋಜ್ ಚಂದ್ರಪ್ಪ, ಕಾಂಗ್ರೆಸ್ ಮುಖಂಡರು, ಹೊಂಬೇಗೌಡನಗರ, ಬೆಂಗಳೂರು. ಮೋರ್ ಡೀಟೇಲ್ಸ್ ನನ್ನ ಕಡೆಗೆ ಮಾರುತಿ ನೀಡ್ತಾರೆ. ಮಾರುತಿ, ರಾಜ್ಯ ಬಿಜೆಪಿಯಲ್ಲಿ ಸದ್ಯಕ್ಕೆ ಮುನ್ನೆಲೆಯಲ್ಲಿರುವಂತಹ ವಿಚಾರವೇ ಇದು. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತಾ, ಇವರೇ ಮುಂದುವರಿತಾರ ಅಂದ್ರೆ ಕನ್ಫರ್ಮೇಶನ್ ಆದ್ರೂ ಯಾವಾಗ ಸಿಗತ್ತೆ ಅಂತ ಏನಾದ್ರೂ ಸಿಹಿ ಸುದ್ದಿ ಸಿಕ್ಕಿದ್ಯಾ? ಆ ಖುಷಿ ಅವ್ರ ಮುಖದಲ್ಲಿ ಕಾಣ್ತಾ ಇದೆಯಾ? ರಾಜ್ಯಾಧ್ಯಕ್ಷರನ್ನ ನೇಮಕ ಮಾಡಿದಾಗ ಹಿಂದೆ ಹಲವು ಬಾರಿ ಬಿಜೆಪಿಯ ಸಂಪ್ರದಾಯದಂತೆ ಒಮ್ಮೆ ಆಯ್ಕೆಯಾದಂತಹ ರಾಜ್ಯಾಧ್ಯಕ್ಷರು ಕನಿಷ್ಠ 3 ವರ್ಷಗಳ ಅವಧಿ ಇದ್ದೇ ಇರುತ್ತೆ. ಇದು ಮೊದಲಿಂದಲೂ ಕೂಡ ಬಿಜೆಪಿಯಲ್ಲಿ ಇರುವಂತಹ ಒಂದು ಸಂಪ್ರದಾಯ. ಚುನಾವಣೆಗಳು ಬಂದಾಗ ಸಹಜವಾಗಿ ಏಕಾಏಕಿ ಬದಲಾವಣೆ ಮಾಡಿದ್ರೆ ಹೊಸ ಪದಾಧಿಕಾರಿಗಳನ್ನ ನೇಮಕ ಮಾಡಬೇಕಾಗುತ್ತೆ. ಅವರು ಹೊಸ ಅಧ್ಯಕ್ಷರ ಜೊತೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ಆ ಸಂದರ್ಭದಲ್ಲಿ ಅದು ಗಡುವು ಹೆಚ್ಚಾಗಿರೋದನ್ನು ಕೂಡ ನೋಡಿದ್ವಿ. ಅದು ನಳಿನ್ ಕುಮಾರ್ ಕಟೀಲ್ ಅವರ ವಿಚಾರದಲ್ಲಾಗಿರ್ಬೋದು, ಪ್ರಹ್ಲಾದ್ ಜೋಶಿ ಅವರ ವಿಚಾರದಲ್ಲಾಗಿರ್ಬೋದು, ಯಡಿಯೂರಪ್ಪ ಅವರು ಹಲವು ಬಾರಿ ರಾಜ್ಯಾಧ್ಯಕ್ಷರಾಗಿದ್ದಾಗ 3 ವರ್ಷ ಇದ್ದಂಥ ಅವಧಿ 5-6 ವರ್ಷದವರೆಗೂ ಕೂಡ ಮುಂದೂಡಿಕೆ ಆಗಿರೋದನ್ನು ನೋಡಿದ್ವಿ. ಇದು ಕೇವಲ ಬಿಜೆಪಿಗೆ ಅಷ್ಟೇ ಸೀಮಿತ ಆಗಿಲ್ಲ, ಹಲವು ಬಾರಿ ಕಾಂಗ್ರೆಸ್ ಅಲ್ಲೂ ಕೂಡ ಇದೆ. ಕಾಂಗ್ರೆಸ್ ಅಲ್ಲೂ ಕೂಡ ಈಗ DK ಶಿವಕುಮಾರ್ ಅವರು ರಾಜ್ಯಾಧ್ಯಕ್ಷರಾಗಿ 4 ವರ್ಷ ಮೇಲಾಗ್ತಾ ಇದೆ. ಹಿಂದೆ ಪರಮೇಶ್ವರ್ ಅವರು ಸುಮಾರು 8 ವರ್ಷಗಳ ಕಾಲ ಸುದೀರ್ಘವಾಗಿ ರಾಜ್ಯಾಧ್ಯಕ್ಷರಾಗಿದ್ರು. ಕನಿಷ್ಠ ಅವಧಿಗೆ ರಾಜ್ಯಾಧ್ಯಕ್ಷರಾಗಿದ್ದು ದಿನೇಶ್ ಗುಂಡೂರಾವ್. ಹೀಗಾಗಿ ಸಂಘಟನೆ ವಿಚಾರ ಬಂದಾಗ ಸಹಜವಾಗಿ ರಾಷ್ಟ್ರೀಯ ಪಕ್ಷಗಳು ಸಂಘಟನೆ ರಾಜ್ಯಾಧ್ಯಕ್ಷರು ಸರಿಯಾಗಿ ಮಾಡ್ತಾ ಇದ್ದಾರಾ, ಮುಂದೆ ಬರ್ತಾ ಇರುವಂತಹ ಚುನಾವಣೆಗಳು ಇವರ ನೇತೃತ್ವದಲ್ಲಿ ಹೋದ್ರೆ ಪಕ್ಷ ಗೆಲ್ಲೋದಕ್ಕೆ ಸಾಧ್ಯವಾಗುತ್ತಾ, ಈ ಎಲ್ಲ ಲೆಕ್ಕಾಚಾರಗಳನ್ನು ಕೂಡ ಆಗ್ತವೆ. ಇವತ್ತು ಕೂಡ ರಾಜ್ಯ ಬಿಜೆಪಿಯಲ್ಲಿ ಇದೇ ಚರ್ಚೆ ಆಗ್ತಾ ಇರುವಂತದ್ದು. ಸದ್ಯದ ಮಟ್ಟಿಗೆ ವಿಜೇಂದ್ರ ಅವರಿಗೆ ಕಂಪೇರ್ ಮಾಡಿದ್ದೆ ಆದ್ರೆ ಹಲವು ನಾಯಕರುಗಳು ರಾಜ್ಯ ಬಿಜೆಪಿಯಲ್ಲಿ ಇದ್ದಾರೆ. ಆದರೆ ಪಕ್ಷ ಸಂಘಟನೆ ಮಾಡುವಂತಹ ಒಂದು ಕೆಲಸ ಅದು ಅಧಿಕಾರ ಅಲ್ಲ, ಜವಾಬ್ದಾರಿ. ಇಡೀ ರಾಜ್ಯಾದ್ಯಂತ ಸುತ್ತಬೇಕಾಗುತ್ತೆ. ಇಡೀ ರಾಜ್ಯಾದ್ಯಂತ ಹಣಕಾಸಿನ ವ್ಯವಹಾರ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ಸಂಘಟನಾತ್ಮಕವಾಗಿ, ಯಾಕಂತ ಹೇಳಿದ್ರೆ ಸರ್ಕಾರ ಇದ್ರೆ ರಾಜ್ಯಾಧ್ಯಕ್ಷರಾಗೋದು ಸುಲಭ. ಸರ್ಕಾರ ಇಲ್ಲದೆ ಇರುವಂತ ಒಂದು ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿದ್ದಾಗ ರಾಜ್ಯಾಧ್ಯಕ್ಷರಾಗಿ ಪಕ್ಷವನ್ನ ನಿರ್ವಹಿಸುವಂಥದ್ದು ಬಹಳಷ್ಟು ಕಷ್ಟಕರ ಆಗಿರುತ್ತೆ. ಹೀಗಾಗಿ ಈಗ ಹಲವರು ನಾವು ಕೂಡ ರಾಜ್ಯಾಧ್ಯಕ್ಷರಾಗ್ತೀವಿ ಅನ್ನುವಂಥ ಬಹಿರಂಗ ಹೇಳಿಕೆಗಳು ಕೊಟ್ಟರು ಕೂಡ ಆ ಜವಾಬ್ದಾರಿಯನ್ನು ಕೊಟ್ಟಾಗ ಅವರು ಸಮರ್ಥವಾಗಿ ನಿಭಾಯಿಸೋದಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ರಾಜ್ಯ ಬಿಜೆಪಿಯಲ್ಲಿ ಇದ್ದೇ ಇದೆ. ಅದರಲ್ಲಿ ನಾವು ಪ್ರಮುಖವಾಗಿ ತೆಗೆದುಕೊಳ್ಳೋದಾದ್ರೆ ಮೂಡಾ ಪ್ರಕರಣದಲ್ಲಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ಆದಂತಹ ಪಾದಯಾತ್ರೆ ಏನಿತ್ತು ಅದು ಬಹಳಷ್ಟು ಅದ್ದೂರಿ ಯಶಸ್ವಿ ಆಗುತ್ತೆ. ಅದಾದ ಬಳಿಕ ಹಲವು ಪ್ರತಿಭಟನೆಗಳನ್ನು ಹಮ್ಮಿಕೊಂಡಿದ್ದಾರೆ. ವಿಜೇಂದ್ರ ಅವರ ನೇತೃತ್ವದಲ್ಲಿ ಸಕ್ಸಸ್ ಆಗಿರೋದು ಇದ್ದಾವೆ. ಅದೇ ರೀತಿ ಒಂದಷ್ಟು ಟೀಕೆಗಳಿಗೂ ಕೂಡ ಕಾರಣ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಹಿರಿಯರನ್ನ ಸರಿಯಾಗಿ ಪರಿಗಣಿಸ್ತಾ ಇಲ್ಲ ಅಂತ. ಈಗ ದೇಶದ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದು ಕೂಡ ಕರ್ನಾಟಕದ ರಾಜ್ಯಾಧ್ಯಕ್ಷರ ವಿಚಾರ.
ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ 3 ವರ್ಷ ಕಂಪ್ಲೀಟ್ ಆಗಿಲ್ಲ. ಮುಂದಿನ ವರ್ಷ ಈ ವರ್ಷದ ಕೊನೆಗೆ 3 ವರ್ಷ ಕಂಪ್ಲೀಟ್ ಆಗುತ್ತೆ. ಅದಾದ ಬಳಿಕ ಎಲ್ಲರೂ ಕೂಡ ಎಲೆಕ್ಷನ್ ಮೂಡ್ಗೆ ಹೋಗ್ತಾರೆ. ಹೀಗಾಗಿ 28ರವರೆಗೂ ಕೂಡ ವಿಜೇಂದ್ರ ಬದಲಾವಣೆ ಇಲ್ಲ ಅನ್ನುವಂಥ ಒಂದು ಸಂದೇಶ ವಿಜೇಂದ್ರ ಅವ್ರಿಗೆ ಬಂದಿದೆ ಅನ್ನುವಂಥ ಒಂದು ಮಾಹಿತಿ ಬಿಜೆಪಿಯ ಆಪ್ತ ಮೂಲಗಳಿಂದ, ವಿಜೇಂದ್ರ ಅವರ ಆಪ್ತ ಮೂಲಗಳಿಂದ ಸಿಗ್ತಾ ಇರುವಂಥದ್ದು. ಕಳೆದ 1 ತಿಂಗಳ ಹಿಂದೆ 5 ರಾಜ್ಯಗಳ ಬಿಜೆಪಿ ರಾಜ್ಯಾಧ್ಯಕ್ಷರನ್ನು ನೇಮಕ ಮಾಡಿದ್ರು. ಇದೇ ತಿಂಗಳ 19ಕ್ಕೆ ಹೊಸ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರು ಬರ್ತಾ ಇದ್ದಾರೆ. ಅವರನ್ನು ಕೂಡ ವಿಜೇಂದ್ರ ಅವರು ಭೇಟಿ ಮಾಡಿದಾಗ ನಿಮ್ಮ ಸಂಘಟನೆ ಬಗ್ಗೆ ಯಾವುದೇ ಚಾಕಾರ ಇಲ್ಲ, ನೀವು ಮುಂದುವರಿಸಿಕೊಂಡು ಹೋಗಿ ಅನ್ನುವಂಥ ಒಂದು ಸಂದೇಶ ಸಿಕ್ಕಿದೆ ಅನ್ನುವಂಥದ್ದು. ಹೀಗಾಗಿ ಬಹುತೇಕ 2028ರ ವಿಧಾನಸಭಾ ಚುನಾವಣೆಯವರು ಕೂಡ ರಾಜ್ಯದ ಬಿಜೆಪಿಯ ಸಾರಥ್ಯವನ್ನ ವಿಜೇಂದ್ರ ಅವರೇ ವಹಿಸ್ಕೊಳ್ತಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ ಮಾರುತಿ. ಫೋಟೋ